ಜಾತ್ರೆಗಳು ಬಂದಾವ. ಹಂಗ ಜೇವರ ಚನ್ನಬಸಪ್ಪ ಗೌಡ್ರು ಲಿಂಗಾಯತ ಸಮಾಜದಲ್ಲಿ ಜನಿಸಿರತಕ್ಕಂತ ಜೇವರ ಚನ್ನಬಸಪ್ಪ ಗೌಡ್ರು ಮಾಳಿಂಗರಾಯರ ಡೊಳ್ಳಿನ ಹಾಡಿಕೆ, ಬೀರಲಿಂಗೇಶ್ವರರ ಡೊಳ್ಳಿನ ಹಾಡಿಕೆ ಮಾಡ್ತಿದ್ರಂತ. ಅವಾಗ ಒಂದಿಷ್ಟು ಜನ ಅಂತಾರ, ನೋಡ್ರಿ ಅವರು ಬೀರಪ್ಪನ ಮಂದಿ ಜೊತೆ ಮಾಳಪ್ಪನ ಮಂದಿ ಜೊತೆ ಬೆರಿಲಿಕ್ಕತ್ತಾರ, ಅವ್ರಿಗಿಟ್ಟು ತಿಳಿಸಿ ಹೇಳ್ರಿ, ಅವ್ರ ಜೊತೆ ಕೂಡಬೇಡ ಅಂತ ಹೇಳ್ರಿ ಅಂತ ಒಂದಿಷ್ಟು ಮಂದಿ ಹೇಳಿದ್ರು. ಅವ್ರೇನು ಕಿವ್ಯಾಗ ಹಾಕೊಳ್ಳಿಲ್ಲ. ಯಾಕಂತಂದ್ರ ಯಾವ ಜಾತಿ ಧರ್ಮವನ್ನ ಬಯಸು ಹೋದವರಲ್ಲ ಅವರು. ಮಾಳಿಂಗರಾಯನ ಮ್ಯಾಲ ನಿಷ್ಕಲ್ಮಶವಾಗಿರತಕ್ಕಂತ ಭಕ್ತಿ ಚನ್ನಬಸಪ್ಪ ಗೌಡ್ರೊಳಗಿತ್ತು. ಆ ರೀತಿಯಾಗಿ ನಿರಂತರವಾಗಿ ಆ ಮಾಳಿಂಗರಾಯರ ನಾಮಸ್ಮರಣೆಯನ್ನ, ಡೊಳ್ಳಿನ ಹಾಡಿಕೆಯನ್ನ ಮಾಡ್ತಿದ್ರು. ಒಂದು ದಿನ ಹುಲಜಂತಿ ದೇವಸ್ಥಾನದ ಗರ್ಭಗುಡಿ ಮುಂದ ಚನ್ನಬಸಪ್ಪ ಗೌಡ್ರ ಡೊಳ್ಳಿನ ಹಾಡಿಕೆ ಮಾಡ್ತಿದ್ರಂತ. ಅವಾಗ ಅವ್ರು ಹಾಡುವಾಗ ಸ್ವರ ಏನೈತಲ್ಲ, ಸ್ವರ ಏರ್ತಂದ್ರ ದೇವರ ಕಂಠಮಾಲಿ ತಾಣ ಏರ್ತಿತ್ತಂತ. ಅವ್ರ ಸ್ವರ ಇಳಿತಂದ್ರ ದೇವರ ಮೇಲೆ ಕಟ್ಟಿರೋ ಕಂಠಮಾಲಿ ತಾಣ ಇಳಿತಿತ್ತ. ಅಷ್ಟು ಅರ್ಥಪೂರ್ಣವಾಗಿ ದೇವರ ಜೊತೆಗೆ ಕನೆಕ್ಟ್ ಆಗಿ ಹಾಡಿಕೆ ಮಾಡ್ತಿದ್ರು ಚನ್ನಬಸಪ್ಪ ಗೌಡ್ರು. ಒಂದು ದಿನ ಚನ್ನಬಸಪ್ಪ ಗೌಡ್ರ ತಂದೆಯವ್ರು ಹೇಳ್ತಾರ, ಏನಂತಂದ್ರ, ನೋಡಪ್ಪ ನೀ ಮಾಡೋದ್ ನನಗೇನು ಸರಿ ಬರಲ್ಲಾಗೈತಿ, ಈ ಡೊಳ್ಳಿನ ಹಾಡಿಕೆ ನೀ ಬಿಡು ಅಂತ ಹೇಳಿಬಿಟ್ರು. ಅವಾಗ ಚನ್ನಬಸಪ್ಪ ಗೌಡ್ರು ಹೇಳ್ತಾರ, ನಾ ಬಿಡಂಗಿಲ್ರಿ ಅಂತ ಹೇಳಿದ್ರು. ನಾಳೆ ಹೊತ್ತು ಹೊಂಟ್ರ ಹುಲಜಂತಿ ಜಾತ್ರೆ ಬಂದದ, ಚನ್ನಬಸಪ್ಪ ಗೌಡ್ರ ತಂದೆ ಹುಲಜಂತಿಗೆ ಹೋಗ್ಬೇಡ ಅನ್ನಕತ್ತಾರ, ಡೊಳ್ಳಿನ ಹಾಡಿಕೆ ಮಾಡಬೇಡ ಅನ್ನಕತ್ತಾರ. ಆದ್ರ ನೀವ್ ಹೋಗಬೇಕಾಗಿತ್ತಂದ್ರ, ನೀವ್ ಹೋಗೋದ ಕರೆ ಇತ್ತಂದ್ರ 8 ಎಕರೆ ಹೊಲ ಅದ. ಸಾಯಂಕಾಲ ಹೇಳ್ತಾರ ಚನ್ನಬಸಪ್ಪ ಗೌಡ್ರ ತಂದೆ, 8 ಎಕರೆ ಹೊಲ ಅದ, 8 ಎಕರೆ ಹೊಲ ಬಿತ್ತಿ ಹುಲಜಂತಿಗೆ ಹೋಗ್ನಿ ಅಂತ ಹೇಳಿದ್ರು. ಒಬ್ಬ ಆಳ ಮನುಷ್ಯನ್ ಕರ್ಕೊಂಡ್ ಚನ್ನಬಸಪ್ಪ ಗೌಡ್ರು ಬೆಳತನ ಹೊಲ ಬಿತ್ತಕ್ ಹೋಗ್ತಾರ. ಒಂದ್ ಸಲ ಉಡಿಗಿ ಬೀಜ ಕಟ್ಟಿರ್ತಾರ, ಎತ್ತಗೋಳು ಹೂಡಿರ್ತಾರ. ಮಾಳಿಂಗರಾಯನ ನಾಮಸ್ಮರಣೆ ಕಿವಿ ಒಳಗ ಬಾಯಿ ಒಳಗ ನಿತ್ಯ ಕೂಡ ನುಡಿತಿರ್ತಾರ. ಉಡ್ಯಾಗಿನ ಬೀಜ ಒಂದ್ ಸಲ ಆ ಬಿತ್ತನಿಕೆ ಮ್ಯಾಗ ಒಂದ್ ಸಲ ಹಾಕ್ತಾರ, ಬೆಳತಕ ಬಿತ್ತಾರ. ನಸ್ಕಿನ ಜಾವ 4 ಗಂಟೆ ಆಗಿರ್ತೈತಿ. ಚನ್ನಬಸಪ್ಪ ಗೌಡ್ರಿಗೆ ಅರಿವಾಯ್ತಂತ, ನಾ ಹೊಲ ಪೂರ್ತಿ ಬಿತ್ತೀನಿ, ಆದ್ರೆ ಬೀಜ ಹಾಕೋದ ನಾನು ಮರ್ತೀನಿ ಅಂತೇಳಿ ಚನ್ನಬಸಪ್ಪ ಗೌಡ್ರಿಗೆ ಅರಿವಾಗ್ತದ. ಅವ್ರಂತಾರ, ಈಗ ನಾನು ಬೀಜ ಹಾಕ್ಲಾರೆ ಬಿತ್ತಿದ್ದ ನನ್ನ ತಂದೆಗೆ ಗೊತ್ತಾಯ್ತಂದ್ರ ನನಗ್ ಹುಲಜಂತಿಗೆ ಅವ್ರ ಕಳ್ಸಂಗಿಲ್ಲ. ಈ ಬೀಜ ತಗೊಂಡು ಬಣಮ್ಯಾಗ ಮುಚ್ಚಿಟ್ಟು ಹುಲಜಂತಿ ಜಾತ್ರೆ ಮುಗಿಸ್ಕೊಂಡು ಬಂದು ಮತ್ ಬಿತ್ತದ್ರ ಆಯ್ತಂತ ತಿಳ್ಕೊಂಡು ಚನ್ನಬಸಪ್ಪ ಗೌಡ್ರು ಹುಲಜಂತಿ ಜಾತ್ರೆಗೆ ಬಂದ್ರು. 10 ದಿನ ಜಾತ್ರೆ ಮಾಡ್ತಾರ, 15 ದಿನ ಜಾತ್ರೆ ಮಾಡ್ತಾರ. ಭಂಡಾರ ಉಕುಳಿ ಒಳಗ್ ಎದ್ದು ಹೇಳ್ತಾರ, ಪೂಜಾರಿಗಳು ಕೈಯಾಗ ಸೇವಾ ಮಾಡ್ತಾರ. ಎಲ್ಲಾ ಮುಗಿಸ್ಕೊಂಡು 10-15 ದಿನ ಆದ್ಮ್ಯಾಗ ಚನ್ನಬಸಪ್ಪ ಗೌಡ್ರು ಮನಿಗೆ ಬರ್ತಾರಂತ. ಅವಾಗ ಅವ್ರ ತಂದೆಯವ್ರು ಕೇಳ್ತಾರ, ಚೌಡಿ ಮ್ಯಾಗ ಕುಂತಿರ್ತಾರ, ಏನಪ್ಪಾ ಹುಲಜಂತಿಗೆ ಹೋಗಾಗ ಹೊಲ ಬಿತ್ತಿ ಹೋಗಂತ ಹೇಳಿದ್ದೆ, ಬಿತ್ತೋದ್ ಬಿತ್ತಿ ಎಂತ ಬೀಜಾರೆ ಬಿತ್ತಿ, ಹೊಲ ಎಲ್ಲ ಚಲೋ ನಾಟ್ಯದಲ್ಲ ಅಂತ ಹೇಳಿದ್ರಂತ. ಅವಾಗ ಚನ್ನಬಸಪ್ಪ ಗೌಡ್ರಿಗೆ ಸಂಶಯ ಬಂತು, ನಾ ಪಣಿಮ್ಯಾಗ ಬೀಜ ಮುಚ್ಚಿಟ್ಟಿದ್ದು ನಮ್ಮಪ್ಪವ್ರು ನೋಡ್ದಂಗ ಕಾಂತಾರ, ನಮ್ಮಪ್ಪವ್ರಿಗೆ ಗೊತ್ತಾದಂಗ ಕಾಂತ ತಿಳ್ಕೊಂಡು ಚನ್ನಬಸಪ್ಪ ಗೌಡ್ರು ಅವ್ರ ತಂದಿ ಕಾಲ್ ಹಿಡಿತಾರ. ಯಪ್ಪ ತಪ್ಪಾಯ್ತು, ನಾ ಬಿತ್ತಿ ಕರೆ ಬೀಜ ಹಾಕಿಲ್ಲ ಅಂತೇಳಿ ತಂದಿ ಕಾರ್ ಹಿಡ್ಲಿಕ್ಕತ್ರಂತ. ಅವಾಗ ಚನ್ನಬಸಪ್ಪ ಗೌಡ್ರ ತಂದಿ ಹೇಳ್ತಾರ, ಅಲೋ ಮಗನ, ಹೊಲ ಎಲ್ಲ ನಾಟ್ಯದಲ್ಲೋ, ಇದು ಹೆಂಗ ಅಂತ ಕೇಳಿದ್ರಂತ. ಬಣಿಮ್ಯಾಗಿನ ಬೀಜ ಬಣಿಮ್ಯಾಗೆ ಇದ್ದು ಹೊಲ ಎಲ್ಲ ನಾಟಿತ್ತ. ಇದು ಏನಂದ್ರ ಇದು ಮಾಳಿಂಗರಾಯನ ಆಶೀರ್ವಾದ. ಇದು ಯಾವ ಸಮಾಜ ಧರ್ಮ ಅನ್ನೋದಕ್ಕಿಂತ ನಮ್ಮಲ್ಲಿ ನಿಷ್ಕಲ್ಮಶವಾಗಿರತಕ್ಕಂತ ಭಾವ ಭಕ್ತಿ ಈ ಬೀರಪ್ಪನ ಮ್ಯಾಗ, ಮಾಳಪ್ಪನ ಮ್ಯಾಗ, ಮಡ್ಡೇಶಿದ್ದ ಕರಿಸಿದ್ದನ ಮ್ಯಾಗ ಇಟ್ಟಿದ್ದೇ ಆಗಿತ್ತಂದ್ರ ನಿಮ್ಮ ಮನಿ ಒಳಗ ಆಳಾಗಿ ದುಡಿಯುವಂತ ಶಕ್ತಿ ಆ ಮಾಳಿಂಗರಾಯ ಬೀರಪ್ಪನೊಳಗ ಅದ. ಮೊನ್ನೆ ಮಾಲಿಕೆ ಗುತ್ತೇದಾರವ್ರು ಕ್ವಾಣೂರಕ್ಕೆ ಹೋಗಿ ಬಂದಾರ. ಕ್ವಾಣೂರು ಕರೇಶಿದ್ದ, ಕ್ವಾಣೂರು ಕರೇಶಿದ್ದ ಬೀರಸಿದ್ದ ಬ್ಯಾರೆ ಅಲ್ಲ, ಇಬ್ರು ಒಬ್ರೇ. ಒಂದು ದಿನ ಮಾಳಿಂಗರಾಯರು ಕ್ವಾಣೂರು ಮಠಕ್ಕೆ ಹಬ್ಬಕ್ಕೆ ಹೊಂಟಿದ್ರು. ಕರಿ ಕಟ್ಟಿದ ಹಬ್ಬ ಅಂತ